ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಮಾಮವತು ಶ್ರೀ ಸರಸ್ವತಿ. My youngest come as a kin to the masses and I'm a poem so the few look me ekame shikame anime singing from heart vein taking a lesson to the vein taking a lesson to the vein saying a beauty to them karadaga barabeku karunakara daya maadu neenomme jagadishwara hutti mahabat mein angda ili dil ka saaba hua chandini pratuluva nada dharma tudar ದೈವ ಕೊರಗಜ ಅಣಮುನಿವನಿ ಗಾನ ವಿನೀದನಿ ಪ್ರಾಣಮೇ ಗಾನಮನಿ ಎಸಲು ಪುರ್ಪವತ್ತದ ಸುಗಿ ಪೊಡು ನಿನನೆ ಎನ್ನವು ಸುಲುಡು ನಿನ್ನ ಪಾರ್ದನ ಧ್ವನಿ ಪೊಡು ನಿಜನೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಅಲ್ಲಿರುವಂತಹ ಕಲಾವಿದರನ್ನು ತೋರಿಸ್ತಕ್ಕಂತಹ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಚಾನೆಲ್ ಮೂಲಕ ಮಾಡ್ತಾ ಇದ್ದೇವೆ. ಇದಕ್ಕೆ ನನಗೆ ಸಹಕಾರವನ್ನು ಕೊಡ್ತಿರ್ತಕ್ಕಂತಹ ಯಶ್ ಅವರಿಗೂ ಕೂಡ ಸ್ಪೆಷಲ್ ಆಗಿರುವಂತಹ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇವತ್ತಿನ ಮತ್ತೊಂದು ಸಂಚಿಕೆಯನ್ನು ಇವತ್ತು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸಂಗೀತ ಆಗಿರ್ಬೋದು, ವಯಲಿನ್ ಆಗಿರ್ಬೋದು ಅಥವಾ ಕೀಬೋರ್ಡ್ ಆಗಿರ್ಬೋದು, ಈ ರೀತಿಯ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಗಳನ್ನು ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಹೆಜ್ಜೆಯನ್ನು ಇರಿಸಿರ್ತಕ್ಕಂತಹ ಒಬ್ಬ ಪುಟ್ಟ ಬಾಲಕನ ಪರಿಚಯವನ್ನು ಮಾಡೋದಕ್ಕೆ, ಹಾಗೆಯೇ ಆತನ ಒಳಭಾಗದಲ್ಲಿರುವಂತಹ ಕಲೆಯನ್ನು ನಾನೂ ನೋಡಿ ನಿಮಗೆ ತಿಳಿಸೋದಕ್ಕೆ ಬೇಕಾಗಿ ಇವತ್ತು ಕಡಬ ತಾಲೂಕಿನ ಚಾರ್ವಾಕದ ಶ್ರೀ ಕಪಿಲೇಶ್ವರ ದೇವಸ್ಥಾನದ ಪಕ್ಕಕ್ಕೆ ಬಂದಿದ್ದೇನೆ. ಹಾಗಿರುವಾಗ ಈ ಒಂದು ಕ್ಷೇತ್ರದ ಪುಣ್ಯವಾಗಿರುವಂತಹ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಒಬ್ಬ ಪುಟ್ಟ ಕಲಾವಿದನನ್ನು ತೋರಿಸುವುದಕ್ಕೆ ಇವತ್ತು ದೊಡ್ಡ ಅವಕಾಶ ನಮಗೆ ಸಿಕ್ಕಿದೆ. ಅವರ ಹೆಸರು ಶ್ರೀಯುತ ಧನುಷ್ ಕಲ್ಲುರಾಯ ಅಂತ. ನಮ್ಮ ಜೊತೆಗೆ ಇರತಕ್ಕಂತಹ ಈ ಪುಟ್ಟ ಬಾಲಕನ ಪರಿಚಯವನ್ನ ಮಾಡಿ ಹಾಗೆಯೇ ಆತನ ಸಾಧನೆಯ ಹಿಂದಿರ್ತಕ್ಕಂಥ ಶಕ್ತಿಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿದುಕೊಂಡು ಅವನಲ್ಲಿರುವಂತಹ ಸಂಗೀತ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಒಂದಷ್ಟು ಕಲಿಕೆಯ ಹಂತದಲ್ಲಿರುವಂತಹ ವಯಲಿನನ್ನು ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹಾಗೆಯೇ ಅದನ್ನು ನಾವು ನೋಡಿ ಕೇಳಿ ಖುಷಿ ಪಡುವುದಕ್ಕೆ ಬೇಕಾಗಿ ಅವರ ಮನೆಗೆ ಬಂದಿದ್ದೇನೆ. ಇಂತಹ ಒಬ್ಬ ಪುಟ್ಟ ಕಲಾವಿದನಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟರೆ ಮುಂದೊಂದು ದಿನ ನಮ್ಮ ಒಂದು ಊರಿನಿಂದ ಬೆಳೆದು ಬಂದಿರುವಂಥ ಒಂದು ದೊಡ್ಡ ಕಲಾವಿದ ಅಂತ ಹೇಳೋದಕ್ಕೆ ನಾವುಗಳು ಹೆಮ್ಮೆಯನ್ನು ಪಡಬಹುದಾಗಿದೆ. ನಿಮ್ಮೆಲ್ಲರ ಸಹಕಾರಗಳಿರಲಿ. ಈ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ ಒಬ್ಬ ಪುಟ್ಟ ಕಲಾವಿದನನ್ನು ನಾವೆಲ್ಲರೂ ಕೂಡ ಜೊತೆಯಾಗಿ ಸೇರಿ ಬೆಳೆಸೋಣ ಅಂತ ಹೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಕಡಬ ತಾಲೂಕಿನ ಚಾರ್ವಾಕದ ಕಾಸ್ಪಾಡಿಯಲ್ಲಿರುವಂತಹ ಧನುಷ್ ಕಲ್ಲುರಾಯ ಅವರ ಮನೆಗೆ ಸ್ವಾಗತವನ್ನ ಮಾಡಿಕೊಳ್ತಾ ಇವತ್ತು ಧನುಷ್ ಅವ್ರ ಜೊತೆ ಮಾತಾಡಿ ಅವರ ಟ್ಯಾಲೆಂಟ್ ಅನ್ನ ತಿಳ್ಕೊಂಡು ಬರೋಣ ಬನ್ನಿ. ಎಸ್ ವೀಕ್ಷಕರೊಬ್ಬ ಪುಟ್ಟ ಕಲಾವಿದನನ್ನ ಇವತ್ತು ಮಾತಾಡ್ಸೋದಕ್ಕೆ ಅವರ ಮನೆಗೆ ಬಂದಿದ್ದೇನೆ. ನನ್ನ ಜೊತೆಗೆ ಇರತಕ್ಕಂತಹ ಕಲಾವಿದನ ಹೆಸರು ಅಂದ್ರೆ ಧನುಷ್ ಕಲ್ಲುರಾಯ ಅಂತ. ನಮಸ್ತೆ ಧನುಷ್. ನಮಸ್ತೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಇವಾಗ ನಾನು ಕೂಡ ಆರಾಮ. ಎಷ್ಟನೇ ತರಗತಿಯಲ್ಲಿ ಕಲಿತಾ ಇದ್ದೀರಿ ಇವಾಗ? ನಾನೀಗ 6th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಿದ್ದೇನೆ. ಓಕೆ. ಎಲ್ಲಿ, ಯಾವ ಸ್ಕೂಲಲ್ಲಿ ಕಲಿತಾ ಇದ್ದೀರಿ? ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕಾಣಿಯೂರಲ್ಲಿ ಕಲಿತಾ ಇದ್ದೀರಿ. ಓಕೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? 6ನೇ ಕ್ಲಾಸ್ ಒಂದು ತಿಂಗಳ ಹತ್ರ ಆಗ್ತಾ ಬಂತಲ್ವಾ? ಓಕೆ. ಇವತ್ತು ನಿಮ್ಮಲ್ಲಿರುವಂತಹ ಸಂಗೀತ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು ಅಥವಾ ವಯಲಿನ್ ಅನ್ನ ನಾನು ಕೇಳಬೇಕು ಅಂತ ಹೇಳಿ ನಿಮ್ಮ ಮನೆಗೆ ಬಂದಿರೋದು ಬೆಳಿಗ್ಗೆ. ಅದಕ್ಕೆ ಇದರಲ್ಲೆಲ್ಲ ನೀವು ಒಳ್ಳೆ ಟ್ಯಾಲೆಂಟ್ ಇದ್ದೀರಾ ಅಂತ ಗೊತ್ತಾಯ್ತು. ಹಾಗಿದ್ರೆ ಸ್ಕೂಲಲ್ಲಿ ಕಲಿಯುವಂತ ವಿಚಾರದಲ್ಲಿ ಎಷ್ಟು ಟ್ಯಾಲೆಂಟ್ ಇದ್ದೀರಿ ಅಂತ? ಟ್ಯಾಲೆಂಟ್ ಇದ್ದೇನೆ, ನಂಗೆ ಪ್ರೈಸ್ ಎಲ್ಲ ಬಂದಿದೆ. ಅಂದ್ರೆ ಕಲಿಯೋದ್ರಲ್ಲಿ ಕೂಡ ಪ್ರೈಸ್ ಬಂದಿದೆ ಅಲ್ವಾ? ಓಕೆ. ಮೆರಿಟ್ ಅಲ್ಲಿ. ಓಕೆ. ನಿಮ್ಮಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಹಾಡಿದೆ ಅಂತ ಯಾರು ಹೇಳಿರೋದು ನನ್ಗೆ ನಿಮ್ಮ ಬಗ್ಗೆ? ನನ್ನ ಬಗ್ಗೆ ನನ್ನ ಅತ್ತೆ ಹೇಳಿರೋದಲ್ವಾ? ಅತ್ತೆಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಿ? ಅತ್ತೆಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಪುತ್ತೂರಲ್ಲಿ ಕೀಬೋರ್ಡ್ ಕ್ಲಾಸ್ ಡಾಕ್ಟರ್ ಪ್ರವೀಣ್ ಕುಮಾರ್ ವರ್ಣಕುಟೀರ್ ಅವರ ಅಲ್ಲಿ ಬಾಬು ಸರ್ ಅಂತ ಬರ್ತಾರೆ, ಅವರಲ್ಲಿ ಕಲಿತಿದ್ದೇನೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅಪ್ಪ ಕರ್ಕೊಂಡು ಹೋಗ್ತಾರೆ. ಓಕೆ. ಅಂದ್ರೆ ಇವತ್ತು ಧನುಷ್ ಅವರು ಏನಾದ್ರೂ ಒಂದು ಸಾಧನೆಯನ್ನ ಮಾಡೋದಕ್ಕೆ ಹೆಜ್ಜೆಯನ್ನು ಇಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಇದೆಲ್ಲದರಲ್ಲೂ ಕೂಡ ಅಪ್ಪ ತುಂಬಾನೇ ಸಹಕಾರ ಮಾಡ್ತಾರೆ ಅಲ್ವಾ? ನಿಮ್ಮ ಮನೇಲಿ ಯಾರಾದ್ರೂ ಹಾಡು ಆಡೋರು ಇದಾರ ಅಂತ ನಿಮ್ಮನ್ನ ಬಿಟ್ರೆ?
ನನ್ನನ್ನು ಬಿಟ್ರೆ ಅಮ್ಮ ಹಾಡ್ತಾರೆ. ಓಕೆ, ಅಂದ್ರೆ ಅಮ್ಮನೇ ಇವತ್ತು ನೀವು ಹಾಡು ಹಾಡೋದಕ್ಕೆ ಕಾರಣನಾ? ಕಾರಣ, ಹೌದು. ಓಕೆ, ಇವತ್ತು ನಿಮ್ಮ ಹಾಡನ್ನೆಲ್ಲ ನಾನು ಕೇಳೋದಕ್ಕೆ ಬೇಕಾಗಿ ಬಂದಿರೋದು, ಮಾತೆಲ್ಲ ಕಡಿಮೆ ಮಾತಾಡುವ ಅಂತ. ಇವತ್ತು ನೀವು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಹಾಡನ್ನ ಹಾಡಿದಿರಿ, ಅಂದ್ರೆ 5ನೇ ಕ್ಲಾಸ್ ವರೆಗೆ, ಇವಾಗ 6ನೇ ಕ್ಲಾಸ್ ಪ್ರಾರಂಭ ಆಗಿರೋದಷ್ಟೇ. ನೀವು ಸಂಗೀತ ಕಲಿತ ಬಳಿಕ ನಿಮಗೆ ಎಲ್ಲಾದ್ರೂ ಪ್ರೈಸಸ್ಗಳು ಮತ್ತೆ ದೊಡ್ಡ ವೇದಿಕೆಗಳು ಈ ರೀತಿ ಎಲ್ಲ ಸಿಕ್ಕಿದಾ, ಅಥವಾ ನೀವು ಇವಾಗ ಕಲಿತಾನೆ ಇದ್ದೀರಾ ಅಂತ? ಸಿಕ್ಕಿದೆ. ಓಕೆ, ಎಲ್ಲೆಲ್ಲ ಹಾಡಿದಿರಿ? ಮದುವೆ ಇಂಥ ಫಂಕ್ಷನ್ಗಳಲ್ಲೆಲ್ಲ. ಹೌದಾ? ಓಕೆ. ಮತ್ತೆ ಶಾಂತಿವನ ಟ್ರಸ್ಟ್ ಇದ್ದು ಧರ್ಮಸ್ಥಳದಲ್ಲಿ ಇತ್ತು, ಅಲ್ಲಿ ಜಿಲ್ಲಾ ಮಟ್ಟದ್ದು. ತಾಲೂಕು ಮಟ್ಟ ಪುತ್ತೂರಲ್ಲಿ ಇತ್ತು. ಅದಾದ್ಮೇಲೆ ಜಿಲ್ಲಾ ಮಟ್ಟದ್ರಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತು. ಮತ್ತೆ ಪ್ರತಿಭಾ ಕಾರಂಜಿಯಲ್ಲಿ ಲಘು ಸಂಗೀತ ಮತ್ತೆ ಧಾರ್ಮಿಕ ಪಠಣದಲ್ಲಿ ಲಾಸ್ಟ್ ಇಯರ್ ತಾಲೂಕು ಮಟ್ಟದಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಸಿಕ್ಕಿತ್ತು. ಅದಕ್ಕಿಂತ ಹಿಂದಿನ ವರ್ಷ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಓಕೆ, ಪ್ರತಿನಿತ್ಯ ಎಷ್ಟು ಹೊತ್ತು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಹಾಡನ್ನೆಲ್ಲ? ರಜೆಯಲ್ಲಿ ಎಲ್ಲ ಪ್ರಾಕ್ಟೀಸ್ ತುಂಬಾ ಸಿಗ್ತದೆ, ಮತ್ತೆ ಸ್ಕೂಲ್ ಇರುವಾಗ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತೇನೆ. ಓಕೆ, ಹಾಗಿರುವಾಗ ಇವತ್ತು ನಮಗೆ ಎಷ್ಟು ಹಾಡನ್ನ ಹಾಡಿ ಎಲ್ಲರನ್ನ ರಂಜಿಸಬೇಕು ಅಂತ ಇದ್ದೀರಿ? 6 ಹಾಡನ್ನ ಹಾಡ್ತೇನೆ. 6 ಹಾಡು ಹಾಡ್ತೀರಿ? ಮತ್ತೆ ಕೀಬೋರ್ಡ್ ಅಲ್ಲಿ 2 ಹಾಡ್ತೇನೆ. ಓಕೆ. ಮತ್ತೆ ವಯಲಿನ್ ಒಂದು, ಶಾಸ್ತ್ರೀಯ ಸಂಗೀತ ಕರ್ನಾಟಕ ಒಂದು. ಇಷ್ಟು ನಮಗೆ ಇವತ್ತು ನೀವು ನಿಮ್ಮ ಕಲೆಯನ್ನ ನಮಗೆ ತೋರಿಸ್ಲಿಕ್ಕಿದ್ದೀರಿ. ಓಕೆ ವೀಕ್ಷಕರೇ, ಬಹಳ ಒಂದು ಅದ್ಭುತವಾಗಿರುವಂತಹ ಕಲಾವಿದ, ಬಹಳ ಅವರ ಮಾತಲ್ಲೇ ಒಂದು ಆಕ್ಟಿವ್ ಇದೆ, ನೀವು ಕೂಡ ಗಮನಿಸ್ಕೊಳ್ತಾ ಇದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಧನುಷ್ ಕಲ್ವರಾಯಗೆ ಅಂತ ನಾನು ಕೂಡ ಹೇಳ್ತಾ ಇರೋದು. ಮೊದಲಿಗೆ ನಿಮ್ಮ ಸಂಗೀತವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಿಮ್ಮ ಸಂಗೀತದ ಗುರುಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಯಾರು ನಿಮ್ಮ ಸಂಗೀತದ ಗುರುಗಳು? ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೆ ಶಾಸ್ತ್ರೀಯ ಸಂಗೀತ ಕರ್ನಾಟಿಕ್ ಮ್ಯೂಸಿಕ್ ಇಲ್ಲಿ ಕಾಣಿಯೂರಲ್ಲಿ ವಿದುಷಿ ಮಾಲಿನಿ ಭಟ್ ಅವರಲ್ಲಿ ಕಲಿತಿದ್ದೇನೆ. 5 ವರ್ಷ ಆಯಿತು. ಮತ್ತೆ ನಮ್ಮ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಗೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರು ಬರ್ತಿದ್ರು, ಅಲ್ಲಿ 3 ವರ್ಷಗಳು ಕಲಿತೆ. ಈಗ ಲಾಸ್ಟ್ ಇಯರ್ ಕೀಬೋರ್ಡ್ ಪುತ್ತೂರಲ್ಲಿ ಪ್ರವೀಣ್ ಕುಮಾರ್ ಸರ್ ವರ್ಣಕುಟೀರ ಅವರಲ್ಲಿ ಬಾಬು ಸರ್ ಅಂತ ಬರ್ತಾರೆ, ಅವರಲ್ಲಿ ಕಲಿತಿದ್ದೇನೆ. ಇನ್ನು ಏನಿದ್ರು ಕೂಡ ಧನುಷ್ ಕಲ್ಲುರಾಯ ಅವರ ಬಹಳ ಸುಂದರವಾಗಿರುವಂತಹ ಧ್ವನಿಯಿಂದ ಅವರು ಕಲಿತಿರ್ತಕ್ಕಂಥ ಕೆಲವು ಹಾಡುಗಳಿದೆ, ಅದನ್ನ ಇವಾಗ ಹಾಡ್ಲಿಕ್ಕಿದ್ದಾರೆ. ಸೊ ನಾವೆಲ್ಲ ಕೂಡ ಅವರ ಹಾಡುಗಳಿಗೆ ಕಿವಿಯಾಗೋಣ. ನನ್ನಂತೂ ರೆಡಿ ಇದ್ದೇನೆ, ನೀವು ಹಾಡೋದಕ್ಕೆ ರೆಡಿಯಾ? ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ. ಶಂಕರ ಪ್ರಾಣಮುನಿವನಿ ಗಾನ ವಿನೀದನಿ ಪ್ರಾಣಮೇ ಗಾನಮನಿ. ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗಮನಿ. ಪ್ರಾಣಮುನಿವನಿ ಗಾನ ವಿನೀದನಿ ಪ್ರಾಣಮೇ ಗಾನಮನಿ. ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗಮನಿ. నాదోపాసన చేసిన వాడను ఈ వాడను నేనైతే. నాదోపాసన చేసిన వాడను ఈ వాడను నేనైతే. దిగ్గదీం రసిద నిరగిదీం రసిద కందర నీలకందర క్షుద్రులేంద్ర నీరుద్ర వీణ నిర్విఘ్నకారమితి అవతరించరా వివిధరించరా. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ. ಶಂಕರ ಸೂಪರ್, ಬಹಳ ಚೆನ್ನಾಗಿ ಆತನ ಧ್ವನಿಯಲ್ಲಿರ್ತಕ್ಕಂಥ ಒಂದು ಕಾನ್ಫಿಡೆಂಟ್, ನಿಮ್ಮಲ್ಲಿರುವಂಥ ಒಂದು ಆತ್ಮವಿಶ್ವಾಸವೇ ನೀವು ಸಂಗೀತದಲ್ಲಿ ಒಂದು ಹೆಜ್ಜೆಯಲ್ಲಿ ಗಟ್ಟಿಯಾಗಿ ಹೆಜ್ಜೆಯನ್ನು ಇಡ್ತಿದ್ದೀರಿ ಅಂತ ಹೇಳುವಂಥದ್ದೇ ಗೊತ್ತಾಗ್ತಾ ಇದೆ. ನನಗಂತೂ ಭಾಳಷ್ಟು ಖುಷಿ ಆಯಿತು, ನೋಡ್ತಿರ್ತಕ್ಕಂಥ ವೀಕ್ಷಕರಿಗೂ ತುಂಬಾ ಖುಷಿಯಾಗಿರುತ್ತೆ. ನೀವು ಮೊದಲ ಹಾಡನ್ನು ಬಹಳ ಚೆನ್ನಾಗಿ ಹಾಡಿರೋದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈಗ
ತುಳುವನಾಡ ಧರ್ಮ ತುಡರ್ ಅಂತ ಹೇಳುವಂಥ ಒಂದು ತುಳು ಸಾಂಗನ್ನು ಹಾಡ್ತಿದ್ದೇನೆ, ಎಲ್ಲರೂ ಕೇಳಿ. ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ್ಜ, ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ್ಜ, ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ಕೊರಗ ತನಿಯ ಕೊರಗ ತನಿಯ ಬಾನದೇವರ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ, ಬಾನದೇವರ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. ಏಳು ಕೊಪ್ಪ ಕಡತ್ ಬತ್ತದ ಕಾರ್ನಿಕ ಮೆರೆಯ, ಭಕ್ತಿ ದಂಟೆನು ನೆಲಕು ಊರುದು ಕಪಟುನು ಕೆರಿಯ. ಪತ್ತು ಎಸಲು ಪುರ್ಪ ಬತ್ತದ ಸುಗಿಪೊಡು ನಿನನೆ, ಪತ್ತು ಎಸಲು ಪುರ್ಪ ಬತ್ತದ ಸುಗಿಪೊಡು ನಿನನೆ. ಎನ್ನವು ಸುಲುಡು ನಿನ್ನ ಪಾರ್ದನ ಧ್ವನಿ ಪುಡು ನಿಜನೇ. ಕೊರಗ ತನಿಯ ಕೊರಗ ತನಿಯ ಬಾನದೇವರ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ, ಬಾನದೇವರ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ್ಜ, ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ್ಜ, ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ಲಲಲ 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 ಸರಿ ಗಪ ಗಪ ದಸ ಪದ ಸರಿಗ ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಕುಣಿಯುವ ಕಾಲ್ಗೆಜ್ಜೆ ಗಲಗಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಪಳ ಪಳ ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಗಲಗಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಪಳ ಪಳ ಹೊಳೆದಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಬಕುತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ. ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಈಗ ಆಸ್ಮಾನೋ ಪೇಜ ಖುದಾ ಹೈ ಅಂತ ಹೇಳುವ ಹಿಂದಿ ಸಾಂಗನ್ನು ಹಾಡ್ತಿದ್ದೇನೆ. मैंने जब देखा था तुझको, रात भी वो याद है मुझको, तारे गिनते गिनते सो गया. दिल मेरा धड़का था कस के, कुछ कहा था तूने हंस के, मैं उसी पल तेरा हो गया. आसमानों पे जो खुदा है उस मेरी यही दुआ है, चांद ये हर रोज वो देखो तेरे साथ में. उठती महाबत में अंगड़ाई लिख, दिल का साबा हुआ चांदनी रात में. ओ तेरी नजराने कुछ अड़सा जादू किया,
लुट गए हम तो पहले मौला रात में उठती और रखना नाज़मी पर जा रुक जा तू घड़ी भर तोड़ता भी तो भी चादर में तेरे रास्ते आज़मा ले मुझको यारा तू जरा जा कर इशारा दिल जरा गे जगमगा दूर में तेरे वास्ते मेरे जैसा इश्क में पागल फिर लेना ना मिले कल सोचना क्या हाथ दिया तेरे मेरे हाथ में उठती महाबत में अंगड़ाई ली दिल का साबा हुआ चांदनी रात में और तेरी नजराने कुछ अड़सा जादू किया लुट गए हम तो बेहली मुलाकात में उठती ಈಗ ಕರೆದಾಗ ಬರಬೇಕು ಕರುಣಾಕರ ಅಂತ ಹೇಳುವ ಒಂದು ಕನ್ನಡದ ಗೀತೆಯನ್ನು ಹಾಡ್ತಿದ್ದೇನೆ. ಕರೆದಾಗ ಬರಬೇಕು ಕರುಣಾಕರ ದಯಮಾಡು ನೀನೊಮ್ಮೆ ಜಗದೀಶ್ವರ ಕರೆದಾಗ ಬರಬೇಕು ಕರುಣಾಕರ ದಯಮಾಡು ನೀನೊಮ್ಮೆ ಜಗದೀಶ್ವರ ಓಂಕಾರ ಶ್ರೀಂಕಾರ ಗೌರೀವರ ನಿಜ ಗುಣನು ನೀನೇನೆ ಗುಣಶೇಖರ ವರದಾಯ ಸಕಲಾಯ ಈಶಾಯ ನಮಃ ಗುಣಕಾಯ ನಿಯಮಾಯ ಸರ್ವಾಯ ನಮಃ ಭಾಷಿವನೆ ಬಾಹರನೆ ಭದ್ರಾಯ ನಮಃ ಕರೆದಾಗ ಬರಬೇಕು ಕರುಣಾಕರ ದಯಮಾಡು ನೀನೊಮ್ಮೆ ಜಗದೀಶ್ವರ ಪಮ ಬದ ಮಬ ಮಬದ ಮಬ ಮಬದ ಮನೀದ ಬಬ ಮಬದ ಮಬ ಮಬದ ಮನೀದ ಮಬ ಪಮ ಬದ ಮಬ ಮಬದ ಮಬ ಮಬದ ಮನೀದ ಬಬ ಮಬದ ಮಬ ಮಬದ ಮನೀದ ಮಬ ಹಣೆ ಮೇಲಿದೆ ವಿಭೂತಿಯು ಕಣ್ಣಲ್ಲಿ ತುಂಬಿಹುದು ಚಿರಕಾಂತಿಯು ಮುಡಿಧರಿಸಿದೆ ಶಿರಗಂಗೆಯು ಕೊರಳಲ್ಲಿ ಕಂಗೊಳಿಸೋ ರುದ್ರಾಕ್ಷಿಯು ಶ್ರೀ ಪಾರ್ವತಿ ಪತಿಯ ಲೋಕಾಧಿಪತಯೇ ತ್ರಿನೇತ್ರ ಭೂಷಿತನೆ ನಿನಗೆ ನಮೋ ನಿಷ್ಕಲ್ಮಷ ಗುಣನೆ ಶ್ರೀ ಶಂಭೋ ಹರನೆ ಜಗದಾದಿ ವಂದಿತನೆ ನಿನಗೆ ನಮೋ ಸ್ವೀಕರಿಸು ಬಾ ಈ ಮನವಿಯ ಸ್ವೀಕರಿಸು ಬಾ ಈ ಮನವಿಯ ಸರಿ ಗರಿ ಗರಿ ಗಮ 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 ಪದ ಮಬ ದಾರಿ ಸರಿ ಗಮ ಗರಿ ದ ಗಮ ಗ ಗಮ ದ ಮಬ ಗಮ ಪದನಿ ನೀನೇ ಗಮ ಪದನಿ ಸಾ 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 ರೀ ನೀ ಸದಾ ನೇ ಬಬ ಮ ಗಮ ಪದ ನಿ ದ ನನಗೆ 5 ಲ್ಯಾಂಗ್ವೇಜಲ್ಲಿ ಸಾಂಗ್ಸ್ ಗೊತ್ತುಂಟು. ಈಗ 4 ಲ್ಯಾಂಗ್ವೇಜಲ್ಲಿ ಸಾಂಗ್ಸ್ ಹೇಳಿದ್ದೇನೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಒಂದು ಸಾಂಗ್ ಹೇಳ್ತೇನೆ. First things first, I'ma say all the words are on my head. I'm fond of the tired of the way the things are better. Ooh, the way the things are better. Ooh. Second thing, second on the time I want to think, but I'm the bee. On the one at the cell, I'm the master of my CEO. Ooh, the master of my CEO. Ooh. Also broke hymns, I'm a youngest, like I'm a second to the masses, and I'm a poem, so the few the look me, shake me, anime, sing it from heart. Vein, taking a lesson to the veins, taking a lesson to the veins, saying a beauty to them. Pen, you made me up, believer, believer. Pen, you break me down, you build me up, believer, believer. Pen, oh let the bullets start, bullet and rain. My life, my love, my marriage came from. Pen, you made me up, believer, believer. ಈಗ ಶಾಸ್ತ್ರೀಯ ಸಂಗೀತ ಕರ್ನಾಟಿಕ್ ಮ್ಯೂಸಿಕ್ ಇದ್ದು ಮಾಮವತ್ತು ಶ್ರೀ ಸರಸ್ವತಿ ಹಾಡ್ತೇನೆ. ಮಾಮವತ್ತು ಶ್ರೀ ಸರಸ್ವತಿ ಮಾಮವತ್ತು
ಶ್ರೀ ಸರಸ್ವತಿ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿಪೀಠ ನಿವಾಸಿನಿ ಮಾಮವತು ಶ್ರೀ ಸರಸ್ವತಿ ಕೋಮಲಕರ ಸರೋಜ ಧೃತ ವೀಣಾ ಸೀಮಾತೀತ ವರವಾಗ್ವಿಭೂಷಣ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿಪೀಠ ನಿವಾಸಿನಿ ಮಾಮವತು ಶ್ರೀ ಸರಸ್ವತಿ ರಾಜಾದಿರಾಜ ಪೂಜಿತ ಚರಣ ರಾಜೀವನಯನ ರಮಣೀಯ ವದನ ಸುಜನ ಮನೋರಥ ಪೂರಣ ಚತುರ ನಿಜಗಳ ಶೋಭಿತ ಮಣಿಮಯ ಹಾರ ಅಜಭವ ಮಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿಪೀಠ ನಿವಾಸಿನಿ ಮಾಮವತು ಶ್ರೀ ಸರಸ್ವತಿ. ಇವರು ನನ್ನ ಅಮ್ಮ, ಇವರ ಹೆಸರು ಕಲ್ಪನಾ ಅಂತೇಳಿ. ಇವರಿಗೆ ಸಹ ಸಂಗೀತದಲ್ಲಿ ಜೂನಿಯರ್ ಆಗಿದೆ. ಈಗ ನಾನು ಮತ್ತೆ ನನ್ನಮ್ಮ ಒಟ್ಟಿಗೆ ಒಂದು ಸಾಂಗ್ ಹಾಡ್ತೇವೆ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭಾವಂ ಭವಾಮಿ ಸಹಿತಂ ನಮಾಮಿ. ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಹರ ಹರ ಶಂಭೋ ಶಂಭೋ ಶಿವ ಮಹಾದೇವ. ನಾನು 1 ವರ್ಷ ಆಯಿತು ಕೀಬೋರ್ಡ್ ಕಲಿಯುವುದು. ಕಾಣದಂತೆ ಮಾಯವಾದನು ಸಾಂಗ್ ಅನ್ನು ಪ್ಲೇ ಮಾಡ್ತಿದ್ದೇನೆ.
ಇದನ್ನು ಕಲಿಸುವ ಗುರುಗಳು ವಿದುಷಿ ಮಾಲಿನಿ ಭಟ್ ಪುತ್ತೂರಿನವರು. ಹಾಗೆ ಈಗ ಲಂಬೋದರ ಗೀತೆಯನ್ನು ನುಡಿಸ್ತಿದ್ದೇನೆ. ಇವರು ನನ್ನ ಅಮ್ಮ, ಇವರು ನನ್ನ ಅಜ್ಜಿ. ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಹಾಗೆ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ವೀಕ್ಷಕರೇ, ಬಹಳ ಖುಷಿ ಆಯ್ತು ನನಗೆ ಇವತ್ತು. ಒಬ್ಬ ಅದ್ಭುತವಾದ ಟ್ಯಾಲೆಂಟನ್ನು, ಒಬ್ಬ ಕಲಾವಿದನನ್ನು ಮೀಟ್ ಮಾಡಿದೆ. ಅವರಲ್ಲಿರುವಂತಹ ಕಲೆಗಳನ್ನು ನಾನು ನೋಡಿ ನಿಮಗೆ ತೋರಿಸಿದೆ ಅಂತ ಹೇಳುವಂಥ ದೊಡ್ಡ ಖುಷಿ ಇದೆ. ಜೊತೆಗೆ ಅವರ ಅಮ್ಮ ಕೂಡ ಹಾಡನ್ನು ಹಾಡಿದರು. ಎನಿವೇ, ಅವರ ಫ್ಯಾಮಿಲಿ ಹಾಗೆ ಒಂದಷ್ಟು ದೊಡ್ಡ ಸಪೋರ್ಟನ್ನು ಅವರಿಗೆ ಕೊಡ್ತಿರುವ ಕಾರಣದಿಂದ ಇವತ್ತು ಸಂಗೀತ ಕ್ಷೇತ್ರ ಆಗಿರ್ಬೋದು, ವಯಲಿನ್ ಕ್ಷೇತ್ರ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಬೆಳೆದು ಬರ್ತಿರ್ತಕ್ಕಂತಹ ಕಲಾವಿದನಾಗಿ ಧನುಷ್ ಕಲ್ಲೂರಾಯ ನಮ್ಮ ಜೊತೆಗಿದ್ದಾರೆ. ನಮ್ಮೆಲ್ಲ ಟ್ಯಾಲೆಂಟ್ಗಳಿಗೆ ಧನ್ಯವಾದ. ನಾನು ಸಹ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಧನ್ಯವಾದ ನಿಮಗೆ. ಯಾಕೆಂದರೆ ನಿಮ್ಮನ್ನು ನಾವು ಇಷ್ಟು ದೂರ ಹುಡುಕೊಂಡು ಬರಬೇಕಿದ್ರೆ ನಿಮ್ಮಲ್ಲಿರುವಂಥ ಕಲೆಯ ಕಾರಣ. ಮುಂದೊಂದು ದಿನ ನೀವು ಇಷ್ಟೇ ಅಲ್ಲ, ಇದರಷ್ಟು ದೊಡ್ಡ ಎತ್ತರದ ಮಟ್ಟಕ್ಕೆ ಬೆಳೀರಿ. ಬೇರೆ ಬೇರೆ ವಾಹಿನಿಗಳಲ್ಲಿ, ದೊಡ್ಡ ದೊಡ್ಡ ವಾಹಿನಿಗಳಲ್ಲಿ ರಾಜ್ಯದಾದ್ಯಂತ ನೀವು ಮಿನುಗಬೇಕು ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಆಶಯ ಕೂಡ. ಅದಕ್ಕೆ ಬೇಕಾಗಿ ನಾವು ನಂಬತಕ್ಕಂಥ ದೇವದೇವರು, ಈ ಒಂದು ಸ್ಥಳ ಸಾನ್ನಿಧ್ಯ ದೇವದೇವರು ನಿಮ್ಮನ್ನು ಸದಾಕಾಲ ರಕ್ಷಣೆ ಮಾಡಿ ನಿಮ್ಮ ಟ್ಯಾಲೆಂಟಿಗೆ ಶಕ್ತಿಯನ್ನು ಕೊಡಬೇಕು. ಹಾಗೆಯೇ ಕೊನೆಯದಾಗಿ ನಿಮ್ಮ ಮನೆಯವರಿಗೆಲ್ಲ ಯಾವ ರೀತಿಯಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ನಾನು ತುಂಬ ಅಂತ ಹೇಳಿದರೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಓಕೆ, ಯಾಕೆಂದರೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಹೌದು. ಇಲ್ಲಾಂದರೆ ಇಲ್ಲಿಂದ ತುಂಬ ದೂರ ಉಂಟು ಪುತ್ತೂರಿಗೆ, ಅಲ್ಲಿಗೆ ಸಂಜೆ ಕರ್ಕೊಂಡು ಹೋಗ್ತಾರೆ. ಅಮ್ಮನಿಗೆ ತುಂಬ ಸಪೋರ್ಟಿಗೆ ಮಾರ್ಗದರ್ಶನ ಮಾಡ್ತಾರೆ. ಓಕೆ ಓಕೆ, ಅದಕ್ಕೆ ಮತ್ತೆ ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀರಿ. ಓಕೆ, ನಿಮ್ಮನ್ನ ನಾನು ಕಾಂಟ್ಯಾಕ್ಟ್ ಆಗೋದಕ್ಕೆ ಕಾರಣ ಆಗಿರೋ ನಿಮ್ಮ ಅತ್ತೆಗೆ? ನನ್ನ ಅತ್ತೆಗೆ ಫಸ್ಟ್ ಆಗಿ ಥ್ಯಾಂಕ್ಸ್ ಹೇಳಬೇಕಲ್ಲ. ಓಕೆ, ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ಅಂತ ನಾನು ಕೂಡ ಹೇಳ್ತಾ ಇರೋದು. ಎಲ್ಲವನ್ನು ಕೂಡ ಚೆನ್ನಾಗಿ ಕರಗತ ಮಾಡಿಕೊಂಡು ಮುಂದೊಂದು ದಿನ ದೊಡ್ಡ ಶ್ರೇಷ್ಠ ಮಟ್ಟದ ಕಲಾವಿದನಾಗಿ ಮೂಡಿ ಬರಬೇಕು ನೀವು. ಹಾಗೆ ಇವತ್ತು ನಾನು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡಿ ಈ ರೀತಿ ಎಲ್ಲರಿಗೆ ತೋರಿಸೋದು ನಿಮಗೆ ಎಷ್ಟು ಖುಷಿ ಆಯಿತು ಅಂತ? ನನಗೆ ತುಂಬ ಖುಷಿ ಆಯಿತು. ಖುಷಿ ಆಯ್ತಲ್ಲ? ಓಕೆ, ನಾನು ನಿಮ್ಮಲ್ಲಿ ಎಲ್ಲ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾನು ಟ್ಯಾಲೆಂಟ್ಗಳು ನೋಡಿದರೆ, ನಿಮ್ಮಲ್ಲಿ ನಾನು ನೋಡಿರೋದು ಹಾಡು ಎಲ್ಲರೂ ಹಾಡ್ತಾರೆ, ಕೀಬೋರ್ಡ್ ನುಡಿಸ್ತಾರೆ, ವಯಲಿನ್ ಕೂಡ ನುಡಿಸ್ತಾರೆ ಎಲ್ಲರೂ. ಬಟ್ ನಿಮ್ಮೊಳಗೆ ಒಂದು ಹೊಸ ಒಂದು ಕಾನ್ಫಿಡೆಂಟ್ ಇದೆ, ಒಂದು ಒಳ್ಳೆ ಆತ್ಮವಿಶ್ವಾಸ ಇದೆ. ನಿಮಗೆ ಏನು ಹೇಳಿದ್ರು ಕೂಡ ಬೇಗನೆ ಹೇಳುವಂಥ ಒಂದು ಟ್ಯಾಲೆಂಟ್ ಇದೆ. ಆ ಆತ್ಮವಿಶ್ವಾಸವೇ ನಿಮ್ಮನ್ನು ಗೆಲ್ಲಿಸಿದೆ ಅಂತ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಹಾಗಿದ್ರೆ ಯಾವುದನ್ನು ಕೂಡ ಬಿಡಬೇಡಿ, ಮುಂದೊಂದು ದಿನ ದೊಡ್ಡ ಕಲಾವಿದನಾಗಿ ಮೂಡಿ ಬನ್ನಿ ಅಂತ ನಾನು ಕೂಡ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಓಕೆನಾ? ಓಕೆ, ಹಾಗಿದ್ರೆ ವೀಕ್ಷಕರೇ, ಕಡಬ ತಾಲೂಕಿನ ಕಪಿಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂಥ ಕಾಸ್ಪಾಡಿಗೆ ಬಂದು ಇಂಥೊಬ್ಬ ಅದ್ಭುತವಾದ ಟ್ಯಾಲೆಂಟ್ ಧನುಷ್ ಕಲ್ಲೂರಾಯ ಅವರನ್ನು ಕಾಂಟ್ಯಾಕ್ಟ್ ಆಗಿ ಅವರ ಟ್ಯಾಲೆಂಟನ್ನು ನಿಮಗೆಲ್ಲ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದವಿರಲಿ. ಇವತ್ತು ಸಣ್ಣ ಹುಡುಗ, ಎಲ್ಲಾದರೂ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳಾಗಿರ್ಬೋದು, ಮಿಸ್ಟೇಕ್ಸ್ಗಳನ್ನು ನೋಡಬೇಡಿ, ಅವರಲ್ಲಿರುವಂಥ ಟ್ಯಾಲೆಂಟ್ಗಳನ್ನು ನೋಡಿ ಇನ್ನಷ್ಟು ಪ್ರಯತ್ನಗಳನ್ನು ಆತ ಪಡ್ತಾನೆ. ಮುಂದೊಂದು ದಿನ ಬೆಳೆದು ಬರೋದಕ್ಕೆ ನಮ್ಮೆಲ್ಲರ ಆಶೀರ್ವಾದ ಇರಲಿ, ದೇವದೇವರುಗಳ ಆಶೀರ್ವಾದ ಇರಲಿ ಅಂತ ಹೇಳಿಕೊಳ್ತಾ, ನಮ್ಮ ಜೊತೆ ಇಷ್ಟೊತ್ತು ಕ್ಯಾಮರಾದಲ್ಲಿ ಸಾಥ್ ಕೊಟ್ಟಿರುವಂಥ ಯಶ್ ಅವರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಇವರನ್ನು ಇಷ್ಟು ಚೆನ್ನಾಗಿ ಇವತ್ತು ಇಂಟರ್ವ್ಯೂ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋ ಅವರ ಮನೆಯವರಿಗೂ ಕೂಡ ಎಸ್ಪೆಷಲಿ ಧನ್ಯವಾದದೊಂದಿಗೆ ಇವತ್ತಿನ ಎಪಿಸೋಡನ್ನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೊಂದು ಎಪಿಸೋಡ್ ಜೊತೆ ಸಿಗ್ತೇನೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಧನುಷ್ ಕಲ್ಲೂರಾಯರಂತೆ ಎಲ್ಲ ಮಕ್ಕಳು ಕೂಡ ಈ ಸಮಾಜದಲ್ಲಿ ಬೆಳೆದು ಬರಲಿ, ಏನಾದರೂ ಒಂದು ಹೊಸ ಹೊಸ ಟ್ಯಾಲೆಂಟ್ಗಳ ಮೂಲಕ ನೀವು ಕೂಡ ಬೆಳೆಯಿರಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೊಂದಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.